ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಡಾರ್ಲಿಂಗ್ ಧನು. ಕರ್ನಾಟಕದಲ್ಲಿ ಗಿಲ್ಲಿ ಹಬ್ಬ ಸಖತ್ತಾಗಿ ಬೀಸ್ತಾ ಇದೆ. ಗಾಳಿ ಅಂತೂ ಸಖತ್ತಾಗಿ ವೈರಲ್ ಆಗ್ತಾ ಇದೆ. ಅಂದ್ರೆ ಅವ್ರ ವಿಷಯನೇ ಖಂಡಿತವೂ ಬಿಗ್ ಬಾಸ್ ಸೀಸನ್ 12 ವಿನ್ನರ್ ಆಗಿದ್ದೇ ತಡ. ಸುಮಾರು ಅಂದ್ರೆ ಯಾಕೆಂದ್ರೆ ಕರ್ನಾಟಕದ ಮುಖ್ಯಮಂತ್ರಿಗಳು ಆಗಿರ್ಬೋದು, ಸ್ಟಾರ್ ಹೀರೋಸ್ ಆಗಿರ್ಬೋದು, ಪ್ರೊಡ್ಯೂಸರ್ಸ್ ಆಗಿರ್ಬೋದು, ಸಾಯಿ ಗೋಲ್ಡ್ ಪ್ಯಾಲೇಸ್ ಆಗಿರ್ಬೋದು, ಎಲ್ಲಿ ನೋಡಿದ್ರು ಗಿಲ್ಲಿ 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 ಕರ್ನಾಟಕದಲ್ಲಿ ಅಂತ ಕೇಳ್ಬೋದು. ಇನ್ನೊಂದು ವಿಶೇಷ ಏನಂದ್ರೆ 2 ಮಿಲಿಯನ್ ಫಾಲೋವರ್ಸ್ ಕೂಡ ಕಂಪ್ಲೀಟ್ ಆಯ್ತು. ಇನ್ಸ್ಟಾಗ್ರಾಮ್ ಅಲ್ಲಿ ಒಂದ್ರ ಮೇಲೆ ಒಂದು ಒಳ್ಳೆ ಕೆಲಸಗಳೇ, ಒಳ್ಳೆ ಆಫರ್ಗಳೇ ಒಳ್ಳೇದೇ ಆಗ್ತಾ ಇದೆ ಗಿಲ್ಲಿ ಅವ್ರಿಗಂತಾನೆ ಹೇಳ್ಬೋದು. ಖಂಡಿತವಾಗ್ಲು ಅಷ್ಟೆಲ್ಲ ಚೆನ್ನಾಗಿ ಆಗ್ತಿದೆ. ಒಳ್ಳೆಯವ್ರಿಗೆ ಒಳ್ಳೇದೇ ಆಗುತ್ತೆ. ಒಂದ್ ಸ್ವಲ್ಪ ಲೇಟ್ ಆದ್ರೂ ಪರವಾಗಿಲ್ಲ, ಒಳ್ಳೇದೇ ಆಗುತ್ತೆ ಅಂತ ಖಂಡಿತವಾಗ್ಲೂ ಒಳ್ಳೇದಾಗ್ಲಿ. ಒಳ್ಳೆ ಎಂಟರ್ಟೈನರ್, ಶಿ ಇಸ್ ಮಲ್ಟಿ ಟ್ಯಾಲೆಂಟೆಡ್ ಅಂತ ತುಂಬಾ ಸಲ ಹೇಳಿದೀನಿ, ಮತ್ತೊಂದ್ಸಲ ಹೇಳ್ತೀನಿ. ಖಂಡಿತವಾಗ್ಲು ಒಳ್ಳೆಯವ್ರಿಗೆ ಒಳ್ಳೇದಾಗ್ಲಿ. ಇದೆಲ್ಲ ಸರಿ ಗುರು. ಮತ್ತೆ ಗಿಲ್ಲಿ ನಟ ಮುಂದೆ ಏನ್ ಮಾಡ್ತಾರೆ? ಈಗ ಬಿಗ್ ಬಾಸ್ ಗೆದ್ದಿದ್ದಾಯ್ತು, ಇಂಟರ್ವ್ಯೂ ಕೊಟ್ಟಿದ್ದಾಯ್ತು, ಬೇರೆ ನಟರ ಹತ್ರ ಎಲ್ಲ ಹೋಗಿ ಆಶೀರ್ವಾದ ಪಡೆದಿದ್ದಾಯ್ತು, ನಮ್ಮ ಕರ್ನಾಟಕ ಸಿಎಂ ಸಿದ್ದರಾಮಯ್ಯ ಹತ್ರ ಫೋಟೋ ಎಳೆದಿದ್ದಾಯ್ತು. ವಾಟ್ ನೆಕ್ಸ್ಟ್? ಗಿಲ್ಲಿ ನಟ ಮುಂದೇನು ಆಟ? ಒಂದು ವಿಡಿಯೋಗೆ ಖಂಡಿತವಾಗ್ಲೂ ಎಲ್ಲರಿಗೂ ಸ್ವಾಗತ. ಚಾನಲ್ ಯಾರನ್ನು ಹೊಸ ನೋಡ್ತಿದ್ರೆ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮುಖ್ಯವಾಗಿ ವಿಷಯಕ್ಕೆ ಬಂದ್ಬಿಡ್ತೀನಿ, ಲ್ಯಾಗ್ ಮಾಡೋದು ಬೇಡ. ಖಂಡಿತವಾಗ್ಲೂ ಮೇನ್ ಆಗಿ ಏನಂದ್ರೆ ಗಿಲ್ಲಿ ನಟ ಬಿಗ್ ಬಾಸ್ ಗೆದ್ಮೇಲೆ ಸಖತ್ತಾಗಿ ತುಂಬಾ ಜನ ಡೈರೆಕ್ಟರ್ಗಳಾಗಿರ್ಬೋದು, ಪ್ರೊಡ್ಯೂಸರ್ಗಳಾಗಿರ್ಬೋದು, ಸಿನಿಮಾ ಮಾಡೋಣ, ಗಿಲ್ಲಿಗೆ ಸಿನಿಮಾ ಮಾಡಬೇಕು, ಇಲ್ಲ ಗಿಲ್ಲಿ ಡೈರೆಕ್ಟರ್ ಆಗ್ತಾನ. ಯಾಕಂದ್ರೆ ಬಿಗ್ ಬಾಸ್ ಮನೇಲಿದ್ದಾಗ ನಾನು ಡೈರೆಕ್ಟರ್ ಆಗ್ಬೇಕಂತ ತುಂಬಾ ಕನಸುಗಳು ಕಂಡಿದ್ದ ವ್ಯಕ್ತಿ ಗಿಲ್ಲಿ ನಟ. ಆದ ಕಾರಣ ಈಗ ಆಕ್ಟರ್ ಆಗ್ತಾರ, ಡೈರೆಕ್ಟರ್ ಆಗ್ತಾರ, ಇಲ್ಲ ರಿಯಾಲಿಟಿ ಶೋಗಳಲ್ಲಿ ಏನೋ ಪಾರ್ಟಿಸಿಪೇಟ್ ಮಾಡ್ತಾರ ಅಂತ ಕೇಳೋದಾದ್ರೆ ಖಂಡಿತವಾಗ್ಲೂ ನಮಗೆ ಸಿಕ್ಕಿರೋ ಮಾಹಿತಿ ಏನಂದ್ರೆ, ಅಪ್ಡೇಟ್ ಏನಲ್ಲ ಮಾಹಿತಿನೇ. ಖಂಡಿತವಾಗ್ಲೂ ಮಾಹಿತಿ ಏನಂದ್ರೆ ಸುಮಾರಾಗಿ 4 ರಿಂದ 5 ಸಿನಿಮಾಗಳಲ್ಲಿ ಗಿಲ್ಲಿ ನಟ ಆಲ್ರೆಡಿ ಆಕ್ಟ್ ಮಾಡ್ತಾ ಇದ್ರೆ, ಅಂದ್ರೆ ಇನ್ನೂ 1-2 ಸಿನಿಮಾ ಹೆಚ್ಚಾಗಿ ಕೂಡ ಸೈನ್ ಮಾಡಲಾಗಿದೆ ಅಂತೆಲ್ಲ ಅಪ್ಡೇಟ್ ಇದೆ. ಖಂಡಿತವಾಗ್ಲೂ ಸಿನಿಮಾ ಮಾಡ್ತಾ ಇದಾರೆ, ಸಿನಿಮಾದ ಆಕ್ಟ್ ಕೂಡ ಮಾಡ್ತಾ ಇದಾರೆ. ಡೈರೆಕ್ಷನ್ ಸದ್ಯಕ್ಕೆ ಇಲ್ಲ, ಸದ್ಯಕ್ಕೆ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಇಂದ ದೂರನೇ ಇದ್ದಾರೆ. ಪ್ರೆಸೆಂಟ್ ಸಿನಿಮಾಗಳಲ್ಲಿ ಆಕ್ಟ್ ಮಾಡ್ತಾ ಇದಾರೆ. ಇದಕ್ಕಿಂತ ಮುಂಚೆನೆ 3 ಸಿನಿಮಾಗಳಲ್ಲಿ ಆಲ್ರೆಡಿ ಇತ್ತು. ಬಟ್ ಬಿಗ್ ಬಾಸ್ ಮುಗಿದ ಮೇಲೆ ಇನ್ನ ಎಕ್ಸ್ಟ್ರಾ 3 ಸಿನಿಮಾಗಳಲ್ಲಿ ಆಕ್ಟ್ ಮಾಡ್ತಾ ಇದಾರೆ. ಫಸ್ಟ್ ಇದ್ದ 3 ಸಿನಿಮಾಗಳು ಸೈಡ್ ರೋಲ್ ಆದ್ರೂ ಈಗ ನೆಕ್ಸ್ಟ್ ಬರೋ 3 ಸಿನಿಮಾಗಳಲ್ಲಿ ಲೀಡ್ ರೋಲ್ ಮಾಡ್ತಾ ಇದಾರೆ, ಅಂದ್ರೆ ಹೀರೋ ಮಾಡ್ತಾ ಇದಾರೆ ಅಂತ ಹೇಳಿ ಗಿಲ್ಲಿ ಅವ್ರಿಗೊಂದು ಮಾಹಿತಿ ಇದೆ. ಖಂಡಿತವಾಗ್ಲು ಒಳ್ಳೆ ಆಕ್ಟರ್ ಅನ್ನೋದ್ರಲ್ಲಿ ಬೇಡ, ಅನುಮಾನನೇ ಬೇಡ, ಸಖತ್ ತಗೊಂಡು ಆಕ್ಟ್ ಮಾಡ್ತಾರೆ. ಇನ್ನು ಅದಾದ್ಮೇಲೆ ಈ ಬಿಗ್ ಬಾಸ್ ಮುಗಿದ ಮೇಲೆ 1 ವರ್ಷದ ತನಕ ಬೇರೆ ಚಾನಲ್ ಅಲ್ಲಿ ಹೋಗಿ ಯಾವುದೇ ಒಂದು ರಿಯಾಲಿಟಿ ಶೋ ಆಗಿರ್ಬೋದು, ಇಲ್ಲ ಒಂದು ಸೀರಿಯಲ್ ಆಗಿರ್ಬೋದು, ಯಾವುದೇ ಒಂದು ಅಲ್ಲಿ ಪಾರ್ಟಿಸಿಪೇಟ್ ಮಾಡೋ ಆಗಿಲ್ಲ ಬೇರೆ ಚಾನಲ್. ಎಕ್ಸಾಂಪಲ್ ಅಂದ್ರೆ ಜಿ ಕನ್ನಡ, ಆ ರೀತಿಯಾಗಿ. ಈಗ ಕಲರ್ಸ್ ಕನ್ನಡದಲ್ಲೇ ಏನಾದ್ರೂ ಮಾಡ್ಬೇಕು, ಅದಕ್ಕೋಸ್ಕರ ಕಲರ್ಸ್ ಕನ್ನಡಲ್ಲೇ ರಿಯಾಲಿಟಿ ಶೋ ಅಂದ್ರೆ ಈಗ ಈ ಗಿಚ್ಚ ಗಿಲಿಗಿಲಾಗಿರ್ಬೋದು, ಇನ್ನೂ ಬೇರೆ ಒಂದು ಕಾಮಿಡಿ ಶೋ ಆಗಿರ್ಬೋದು, ಈ ಶೋಗಳಲ್ಲಿ ವಿಶೇಷವಾದ ಪಾತ್ರದಲ್ಲಿ ಗಿಲ್ಲಿ ಅವರು ಕಾಣಿಸ್ಕೊಳ್ಳಲಿದ್ದಾರೆ. ತುಂಬಾ ಜನ ಗಿಚ್ಚ ಗಿಲಿಗೆಲ್ಲ ಬರ್ತಾರೆ ಅಂತೆಲ್ಲ ಹೇಳ್ತಾ ಇದ್ರೆ ಬರ್ಬೋದು, ಬಟ್ ಕನ್ಫರ್ಮ್ ಆಗಿ ಬಟ್ ಅದರಲ್ಲೇ ಕಂಟಿನ್ಯೂ ಆಗಿ ಕಂಪ್ಲೀಟ್ ಆಗಿ ಇರಲ್ಲ. ಯಾಕೆ ಅಂದ್ರೆ ಆಲ್ರೆಡಿ ನಮ್ಮ ಸಾಧು ಕೋಕಿಲ ಅವರು, ಶ್ರುತಿ ಮೇಡಮ್ ಅವರು ಯಾಂಕರ್ ಆಗಿ ಅವ್ರು ಕೂಡ ಕೆಲಸ ಮಾಡ್ತಾ ಇದ್ದಾರೆ, ಬೇರೆ ಕೂಡ. ಆದ ಕಾರಣ ಏನಾಗುತ್ತೆ ಅಂದ್ರೆ ಇಲ್ಲಿ ಸೃಜನ್ ಲೋಕೇಶ್ ಅವರು ಯಾಂಕರ್ ಆಗಿ ಆದ ಕಾರಣ ಅಲ್ಲಿ ಯಾಂಕರ್ ರೋಲ್ ಮಾಡಲ್ಲ, ಕಂಪ್ಲೀಟ್ ಆಗಿ ಬೇರೆ ಒಂದು ಶೋನ ನಡೆಸ್ಕೊಡ್ತಾರೆ ಗಿಲ್ಲಿ ಅಂತ ಮಾಹಿತಿ ಇದೆ. ಖಂಡಿತವಾಗ್ಲು ಆ ಟ್ಯಾಲೆಂಟ್ಗೆ ಅದಕ್ಕಿರೋನ್ಗೆ ಒಂದು ಬೇರೆ ಶೋನೇ ಯಾಂಕರ್ ಆಗಿ ಒಂದು ಇದಾಗಿ ಅವ್ರಿಗೆ ನಡೆಸ್ಕೊಡೋ ಸಾಧ್ಯತೆ ಇದೆ. ಗಿಲ್ಲಿ ಅವರು ಕಲರ್ಸ್ ಕನ್ನಡದಲ್ಲಿ ಸ್ಪೆಷಲ್ ಶೋ ಮಾಡ್ತಾ ಇದಾರೆ, ಗಿಲ್ಲಿಗೆ ಕಾವಿಗೆ ಅಂತ ಮಾತು ಬರ್ತಾ ಇದೆ, ಗಾಳಿ ಸುತ್ತ ಬರ್ತಾ ಇದೆ, ನಿಜವಾಗ್ಲು ಅಂತ ಹೇಳೋಣ. ಇನ್ನು ಅದಾದ್ಮೇಲೆ ಸಿನಿಮಾ ಮಾಡ್ತಾರೆ 4, ಒಂದು ರಿಯಾಲಿಟಿ ಶೋ ಇದೆ. ಇನ್ನೊಂದು ವಿಶೇಷವಾಗಿ ಏನಂದ್ರೆ ಯಶ್ ಅವರ ತಾಯಿ ಇದಾರಲ್ಲ, ಅವರು ಒಂದು ಪ್ರೊಡಕ್ಷನ್ ಹೌಸ್ ಅಲ್ಲಿ ಗಿಲ್ಲಿ ಒಂದು ಸಿನಿಮಾ ಮಾಡ್ತಾ ಇದಾರೆ, ಸಿನಿಮಾಕ್ಕೋಸ್ಕರ ಪ್ರಯತ್ನ ಮಾಡ್ತಾ ಇದಾರೆ ಅಂತ ಹೇಳಿ ಅಪ್ಡೇಟ್ ಇದೆ. ಖಂಡಿತವಾಗ್ಲು ತುಂಬಾ ಜನ ಡೈರೆಕ್ಟರ್ ಎಲ್ಲ ಕಾಯ್ತಾ ಇದ್ದಾರೆ. ಅಂದ್ರೆ ದೊಡ್ಡ ಡೈರೆಕ್ಟರ್ ಅಲ್ಲ, ಚಿಕ್ಕ ಡೈರೆಕ್ಟರ್, ಮೀಡಿಯಂ ಅಲ್ಲಿ ಇರೋ ಡೈರೆಕ್ಟರ್ಗಳೆಲ್ಲ ಗಿಲ್ಲಿ ಹತ್ರ ಇರೋ ಕ್ರೇಜ್ ನ ಸಖತ್ತಾಗಿ ಯೂಸ್ ಮಾಡ್ಕೊಳ್ಳೋಣ, ಸಿನಿಮಾ ಮಾಡೋಣ ಅಂತೆಲ್ಲ ಮಾತುಕತೆ ಬರ್ತಾ ಇದೆ. ಇನ್ನು ಅದಾದ್ಮೇಲೆ ಮುಖ್ಯವಾಗಿ ಕಿಚ್ಚ ಜೊತೆ ಸಿನಿಮಾ ಇದೆ ಅಂತೆ, ಬಿಲ್ಲರಂಗ ಪಾಷಾದಲ್ಲಿ ಸಿನಿಮಾ ಮಾಡ್ತಾರಂತೆಲ್ಲ ಅಂತ ರೂಮರ್ ಎಲ್ಲ ಬರ್ತಾ ಇದೆ. ಖಂಡಿತವಾಗ್ಲು ಅಂತದ್ದು ಏನು ಇಲ್ಲ. ಕಿಚ್ಚ ಸರ್ ಸಿನಿಮಾದಲ್ಲಿ ಗಿಲ್ಲಿ ಅವ್ರೇನ್ ಆಕ್ಟ್ ಮಾಡ್ತಾ ಇಲ್ಲ, ಸುಮ್ಮನೆ ರೂಮರ್ ಬರ್ತಾ ಇದೆ, ಅಷ್ಟು ಬಿಟ್ರೆ ಬೇರೆ ಏನು ಇಲ್ಲ. ಸರಿನಾ? ಆ ಸಿನಿಮಾಗಳು ಮಾಡೋದಂತೂ ನಿಜ, ಬಟ್ ರಿಯಲ್ ಶೋ ಮಾಡೋದು ನಿಜ. ಆದ್ರೆ ಕಿಚ್ಚ ಸರ್ ಸಿನಿಮಾದಲ್ಲಿ ಮಾಡೋದು ಡೌಟ್ ಇದೆ. ನೆಕ್ಸ್ಟ್ ಶಿವಣ್ಣ ಸಿನಿಮಾದಲ್ಲಿ ಚಾನ್ಸಸ್ ಕೊಡೋ ಸಾಧ್ಯತೆ ಇದೆ ಅಂತೆ. ಅದು ಡೈರೆಕ್ಟ್ ಆಗಿ ಶಿವಣ್ಣ ಅವರೇ ಹೇಳಿದಂತೆ, ಮನೆಗೆ ಹೋದಾಗ ಅಂತೆಲ್ಲ ಮಾಹಿತಿ ಇದೆ.
ಖಂಡಿತವಾಗ್ಲೂ ಒಳ್ಳೆ ಒಳ್ಳೆ ಅವಕಾಶಗಳೆಲ್ಲ ಸಿಗ್ತಾ ಇದಾವೆ. ಬಟ್ ಇಲ್ಲಿ ಏನಂದ್ರೆ ಮೇನ್ ಆಗಿ ಫ್ಯಾನ್ಸ್ ಕಾಯ್ತಿರೋದೇನಂದ್ರೆ ಖಂಡಿತವಾಗ್ಲೂ ಗಿಲ್ಲಿ ಕಾವ್ಯ ಸಿನಿಮಾ ಮಾಡಬೇಕು, ಸಿನಿಮಾ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತೆಲ್ಲ ಎಕ್ಸ್ಪೆಕ್ಟೇಷನ್ಸ್ ತುಂಬಾ ಹೈ ಇದೆ. ಬಟ್ ಅದೆಲ್ಲೋ ರೀಚ್ ಆಗಲ್ಲ ಅಂತ ನನಗನ್ನಿಸ್ತಾ ಇದೆ. ಯಾಕಂದ್ರೆ ಅವರಿಬ್ಬರು ಕಲ್ತು ಸಿನಿಮಾ ಏನು ಮಾಡ್ತಾ ಇಲ್ಲ, ಫ್ರೆಂಡ್ಸ್ ಆಗಿರ್ತೀವಿ ಅಂತೆಲ್ಲ ಸ್ಟೇಟ್ಮೆಂಟ್ಗಳ ತುಂಬಾ ಪಾಸ್ ಮಾಡಿದ್ದಾರೆ, ತುಂಬಾ ನೋಡಿರ್ತಾರ. ಬಟ್ ಇರ್ಲಿ, ಫ್ರೆಂಡ್ಸ್ ಆಗೇ ಇರ್ಲಿ, ಐ ಮೀನ್ ತುಂಬಾ ಜನ ಇದ್ದಾರೆ, ಹಾಗೆ ಮದುವೆ ಅದು ಇದೆ ಅಂತ ಅದೆಲ್ಲೋ ಬೇಡ. ಏನಕ್ಕಂದ್ರೆ ಇನ್ನು ಲೈಫ್ ಇದೆ, ಜೀವನ ಇದೆ, ಯಾವ ರೀತಿ ಎಲ್ಲ ಬದಲಾವಣೆ ಆಗುತ್ತೆ ಗೊತ್ತಿಲ್ಲ ಮುಂದೆ. ಮದುವೆ ಬಗ್ಗೆ ಕೇಳಿದಾಗ ಕೂಡ ಗಿಲ್ಲಿ ಅವರು ಸಖತ್ತಾಗಿ ಟಾಂಟ್ ಕೊಟ್ಟಿದ್ದಾರೆ, ಇನ್ನು 3-4 ವರ್ಷ ಕಾಯಲೇಬೇಕು ನಾನಿನ್ನು, ಈಗಲೇ ಆಗಲ್ಲ ಅಂತ. ಆ ರೀತಿ ಇದೆ. ಮತ್ತೆ ಗಿಲ್ಲಿನ ಮುಂದಿನ ನೋಟ ಇದೆ ನಾನು ಹೇಳಕ್ ಇಷ್ಟಪಡ್ತೀನಿ. ಸಿನಿಮಾ ಮಾಡ್ತಾರೆ, ರಿಯಾಲಿಟಿ ಶೋ ಮಾಡ್ತಾರೆ, ಅದೇ ರೀತಿಯಾಗಿ ಡೈರೆಕ್ಟರ್ ಅಂತೂ ಸದ್ಯಕ್ಕಂತೂ ಇಲ್ಲ. ವಿಶೇಷವಾಗಿ ಶಿವಣ್ಣ ಸಿನಿಮಾದಲ್ಲಿ ಮತ್ತೆ ಯಶ್ ಅವರ ಅಮ್ಮ ಆಗಿರೋ ಪುಷ್ಪ ಅವರ ಒಂದು ಪ್ರೊಡಕ್ಷನ್ ಹೌಸ್ ಅಲ್ಲಿ ಒಂದು ಸಿನಿಮಾ ಮಾಡೋ ಸಾಧ್ಯತೆ ಇದೆ ಅಂತಾನೆ ಖಂಡಿತವಾಗ್ಲೂ ಹೇಳ್ಬೋದು. ಇದು ಯಶ್ ಅವರ ಮುಂದಿನ ಒಂದು ನೋಟ ಅಂತ ಹೇಳ್ಬೋದು. ಗಿಲ್ಲಿ ನಟ ಮುಂದಿನ ಆಟ ಇದೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಮತ್ತೆ ನಿಮ್ಗೆ ಗಿಲ್ಲಿ ನಟ ಅವರು ಯಾವ ರೀತಿ ಆದ್ರೆ ಚೆನ್ನಾಗಿ, ಅಂದ್ರೆ ಹೀರೋ ಆಗ್ಬೇಕಾ, ಡೈರೆಕ್ಟರ್ ಆಗ್ಬೇಕಾ, ಇಲ್ಲ ರಿಯಾಲಿಟಿ ಶೋ ಮಾಡ್ಬೇಕಾ, ಕಾಮಿಡಿ ಶೋ ಮಾಡ್ಬೇಕಾ ಅಂತ ನಿಮ್ಗೆ ಹೇಗೆ ಅನಿಸುತ್ತೆ, ಏನ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಕಮೆಂಟ್ ಮಾಡಿ. ನನಗಂತೂ ಖಂಡಿತವಾಗ್ಲೂ ಗಿಲ್ಲಿ ನಟಿಗೆ ಒಳ್ಳೆ ಟ್ಯಾಲೆಂಟ್ ಇದೆ. ಎಲ್ಲ ಏನೋ ಡೈಲಾಗ್ ಹೇಳ್ತಾರೆ, ಡೈಲಾಗ್ ಬರೀತಾರೆ, ಡ್ಯಾನ್ಸ್ ಮಾಡ್ತಾರೆ, ಆಕ್ಟಿಂಗ್ ಮಾಡ್ತಾರೆ, ಎಮೋಷನ್ ಆಗ್ತಾರೆ, ಎಲ್ಲ ಆಗ್ತಾರೆ. ಒಂದು ಒಳ್ಳೆ ಸಿನಿಮಾ ಮಾಡ್ಲಿ, ಹಳ್ಳಿ ಸ್ಟೈಲಲ್ಲಿ, ಹಳ್ಳಿ ಸೋಡಲ್ಲ ಅಂತೆಲ್ಲ ಇಷ್ಟಪಡ್ತೀನಿ. ಪ್ರೇಮ್ ಅವ್ರ ಜೊತೆ ಸಿನಿಮಾ ಇದೆ ಅಂತೆಲ್ಲ ಹೇಳ್ತಾ ಇದ್ರು, ಅದೆಲ್ಲ ಡೌಟ್ ಇದೆ. ಯಾಕಂದ್ರೆ ಪ್ರೇಮ್ ಅವರೇ ಬಂದು ಹೇಳಿದಾರೆ ಸಿನಿಮಾ ಏನು ಇಲ್ಲ ಅಂತ. ಇನ್ನು ಅದಾದ್ಮೇಲೆ 2 ಮಿಲಿಯನ್ ಫಾಲೋವರ್ಸ್ ಆದ್ರು ಗಿಲ್ಲಿಗೆ, ಸಖತ್ತಾಗಿ ಖುಷಿ ಆಯ್ತು ನನಗಂತೂ. ಏನಕ್ಕಂದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ಪೋಸ್ಟರ್ ಬಂದಾಗ ಅವರು ನಮ್ಮ ಯೂಟ್ಯೂಬರ್ಸ್ ಬಗ್ಗೆ ಆಗಿರ್ಬೋದು, ಕಂಟೆಂಟ್ ಕ್ರಿಯೇಟರ್ ಬಗ್ಗೆ, ಎಲ್ಲರ ಬಗ್ಗೆ ತುಂಬಾ ಚೆನ್ನಾಗಿ ಒಳ್ಳೊಳ್ಳೆ ಮಾತೆಲ್ಲ ಆಡ್ರು ಅಂತ ಹೇಳ್ಬೋದು. ಇನ್ನು ಅದಾದ್ಮೇಲೆ ನೀವು ಬೇಕಾದ್ರೆ ನೋಡಿ, ಯಾವುದೇ ಒಂದು ಇಂಟರ್ವ್ಯೂ ಅಲ್ಲಿ ಯಾವುದೇ ಇಂಟರ್ವ್ಯೂ ಕೊಟ್ಟಾಗ ಎಲ್ಲೂ ಟಂಗ್ ಸ್ಲಿಪ್ ಆಗಿಲ್ಲ. ಏನ್ ಮಾತಾಡಬೇಕು, ಏನ್ ಮಾತಾಡಬಾರ್ದು ಆಲೋಚನೆ ಮಾಡಿ ಮಾತಾಡ್ತಾ ಇದ್ದಾರೆ. ತುಂಬಾ ಜನ ತುಂಬಾ ಸ್ಟೇಟ್ಮೆಂಟ್ ಎಲ್ಲ ಕೊಟ್ಟಿದ್ದಾರೆ, ನಾನು ಆಲ್ರೆಡಿ ಅದ್ರ ಬಗ್ಗೆ ವಿಡಿಯೋಗಳೆಲ್ಲ ಮಾಡಿದ್ದೀನಿ. ಬಟ್ ಗಿಲ್ಲಿಗೆ ಸಪೋರ್ಟ್ ಮಾಡಿದೆ ಖುಷಿ ಆಯ್ತು ಅಂತ ಅನಿಸ್ತಾ ಇತ್ತು ನನಗೆ. ಯಾಕಂದ್ರೆ ಎಲ್ಲೂ ಕೂಡ ಮಾತಪ್ಪಿಲ್ಲ, ಕರೆಕ್ಟ್ ಆಗಿ ಮಾತಾಡ್ತಿದ್ದಾರೆ, ಕರೆಕ್ಟ್ ಆಗಿ ರಿಪ್ಲೈಗಳೆಲ್ಲ ಕೊಡ್ತಾ ಇದ್ದಾರೆ. ಇದೇ ಕಂಟಿನ್ಯೂ ಆಗ್ಲಿ, ಎಲ್ಲೂ ಕೂಡ ತಪ್ಪು ಮಾಡೋದು ಬೇಡ. ಗಿಲ್ಲಿ ಜೀವನದಲ್ಲಿ ಒಳ್ಳೇದಾಗ್ಲಿ, ಒಳ್ಳೆ ಇನ್ನೂ ಎತ್ತರಕ್ಕೆ ಬೆಳಿಲಿ, ಇನ್ನೂ ಒಂದು ಫ್ಯಾನ್ ಬೇಸ್ ಎಲ್ಲ ಜಾಸ್ತಿ ಆಗ್ಲಿ ಅಂತೆಲ್ಲ ಹೇಳಕ್ ಇಷ್ಟಪಡ್ತೀನಿ. ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ. ಮಾತು ಬಂದಾಗ ಅವರು ನಮ್ಮ ಯೂಟ್ಯೂಬರ್ಸ್ ಬಗ್ಗೆ ಆಗಿರ್ಬೋದು, ಕಂಟೆಂಟ್ ಕ್ರಿಯೇಟರ್ ಬಗ್ಗೆ, ಎಲ್ಲರ ಬಗ್ಗೆ ತುಂಬಾ ಚೆನ್ನಾಗಿ ಒಳ್ಳೊಳ್ಳೆ ಮಾತೆಲ್ಲ ಆಡ್ರು ಅಂತ ಹೇಳ್ಬೋದು. ಇನ್ನು ಅದಾದ್ಮೇಲೆ ನೀವು ಬೇಕಾದ್ರೆ ನೋಡಿ, ಯಾವುದೇ ಒಂದು ಇಂಟರ್ವ್ಯೂ ಅಲ್ಲಿ ಯಾವುದೇ ಇಂಟರ್ವ್ಯೂ ಕೊಟ್ಟಾಗ ಎಲ್ಲೂ ಟಂಗ್ ಸ್ಲಿಪ್ ಆಗಿಲ್ಲ. ಏನ್ ಮಾತಾಡಬೇಕು, ಏನ್ ಮಾತಾಡಬಾರ್ದು ಆಲೋಚನೆ ಮಾಡಿ ಮಾತಾಡ್ತಾ ಇದ್ದಾರೆ. ತುಂಬಾ ಜನ ತುಂಬಾ ಸ್ಟೇಟ್ಮೆಂಟ್ ಎಲ್ಲ ಕೊಟ್ಟಿದ್ದಾರೆ, ನಾನು ಆಲ್ರೆಡಿ ಅದ್ರ ಬಗ್ಗೆ ವಿಡಿಯೋಗಳೆಲ್ಲ ಮಾಡಿದ್ದೀನಿ. ಬಟ್ ಗಿಲ್ಲಿಗೆ ಸಪೋರ್ಟ್ ಮಾಡಿದೆ ಖುಷಿ ಆಯ್ತು ಅಂತ ಅನಿಸ್ತಾ ಇತ್ತು ನನಗೆ. ಯಾಕಂದ್ರೆ ಎಲ್ಲೂ ಕೂಡ ಮಾತಪ್ಪಿಲ್ಲ, ಕರೆಕ್ಟ್ ಆಗಿ ಮಾತಾಡ್ತಿದ್ದಾರೆ, ಕರೆಕ್ಟ್ ಆಗಿ ರಿಪ್ಲೈಗಳೆಲ್ಲ ಕೊಡ್ತಾ ಇದ್ದಾರೆ. ಇದೇ ಕಂಟಿನ್ಯೂ ಆಗ್ಲಿ, ಎಲ್ಲೂ ಕೂಡ ತಪ್ಪು ಮಾಡೋದು ಬೇಡ. ಗಿಲ್ಲಿ ಜೀವನದಲ್ಲಿ ಒಳ್ಳೇದಾಗ್ಲಿ, ಒಳ್ಳೆ ಇನ್ನೂ ಎತ್ತರಕ್ಕೆ ಬೆಳಿಲಿ, ಇನ್ನೂ ಒಂದು ಫ್ಯಾನ್ ಬೇಸ್ ಎಲ್ಲ ಜಾಸ್ತಿ ಆಗ್ಲಿ ಅಂತೆಲ್ಲ ಹೇಳಕ್ ಇಷ್ಟಪಡ್ತೀನಿ. ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ. ಮಾತು